ಈ ವಿಡಿಯೋಗಾಗಿ ಎಷ್ಟೊತ್ತು ಕಾದ್ರಿ? ನಿನ್ನೆ ನೀವು ಎಷ್ಟೊತ್ತು ಮಲಗಿದ್ರಿ? ಎಷ್ಟೊತ್ತು ಆಟ ಆಡಿದ್ರಿ? ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರಿ? ಎಷ್ಟೊತ್ತು ಓದಿದ್ರಿ? ಹೀಗೆ ಯಾವುದಾದ್ರೂ ಒಂದು ಕೆಲಸವನ್ನು ಎಷ್ಟು ಹೊತ್ತು ಮಾಡಿದ್ರಿ ಅಂಥೇಳಿ ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಕೇಳ್ತಾ ಇರ್ತೇವೆ. ಇಂತಹ ಕ್ವಶನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಕೇಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಕಲಿತಾ ಇದ್ದೇವೆ. Hello all, welcome to English Elements. Before going to the topic, let me express my gratitude. With your love and support, our English Elements YouTube channel crossed 5,55,555 subscribers count. Thanks a million for your kind support and love. I request you all to continue this forever. ನಿಮ್ಮೆಲ್ಲರ ಈ ಪ್ರೀತಿ ಸಹಕಾರ ಹೀಗೆ ಮುಂದುವರಿಲಿ. ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಇಂಗ್ಲೀಷನ್ನು ಕಲಿಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದರೂ ಇರ್ಬೋದು, ಅವ್ರಿಗೆ ಖಂಡಿತ ಶೇರ್ ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಇನ್ನೂ ಸಾಕಷ್ಟು ಜನರಿಗೆ ನಮ್ಮ ವಿಡಿಯೋಸ್ ರೀಚ್ ಆಗ್ತವೆ. ಇಂಗ್ಲೀಷ್ ತುಂಬ ಕಷ್ಟ, ಇಂಗ್ಲೀಷ್ ಬರೋದೇ ಇಲ್ಲ ಅಂತಕ್ಕಂಥ ಸಾಕಷ್ಟು ಜನ ಅವರ ಅಭಿಪ್ರಾಯವನ್ನು ಖಂಡಿತ ಬದಲಾಯಿಸ್ಕೊಳ್ತಾರೆ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಅಫ್ಕೋರ್ಸ್ ನನಗೂ ಕೂಡ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಿಗೆ ಇಂಗ್ಲೀಷನ್ನು ಕಲಿಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ರಿಪೀಟ್ ದಿಸ್ ಫಾರ್ ಎವ್ರಿ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ಸ್ a million ಆ್ಯಂಡ್ ಲೆಟ್ಸ್ ಜಂಪ್ ಇನ್ ದ ಟಾಪಿಕ್. ಇಂತಹ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಹೌ ಲಾಂಗ್ ಡಿಡ್ ಸಬ್ಜೆಕ್ಟ್ ಪ್ಲಸ್ V1 ಈ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ಬಳಸ್ತಾರೆ. ತುಂಬ ಈಸಿಯಾಗಿ ಇದನ್ನು ಕಲಿಬೋದು. ಯಾವ ಥರ ನೋಡಿ, ನೀವು ಎಷ್ಟೊತ್ತು ವರ್ಕ್ ಮಾಡಿದ್ರಿ, ಹೌ ಲಾಂಗ್ ಡಿಡ್ ಯು ವರ್ಕ್. ನೀವು ಎಷ್ಟೊತ್ತು ಮಲ್ಕೊಂಡಿದ್ರಿ, ಹೌ ಲಾಂಗ್ ಡಿಡ್ ಯು ಸ್ಲೀಪ್. ನೀವು ಎಷ್ಟೊತ್ತು ವೆಯ್ಟ್ ಮಾಡಿದ್ರಿ, ಹೌ ಲಾಂಗ್ ಡಿಡ್ ಯು ವೆಯ್ಟ್. ನೀವು ಎಷ್ಟೊತ್ತು ಕಲ್ತ್ಕೊಂಡ್ರಿ, ಹೌ ಲಾಂಗ್ ಡಿಡ್ ಯು ಲರ್ನ್. ನೀವು ಎಷ್ಟೊತ್ತು ಆಟ ಆಡಿದ್ರಿ, ಹೌ ಲಾಂಗ್ ಡಿಡ್ ಯು ಪ್ಲೇ. ನೀವು ಎಷ್ಟೊತ್ತು ಮಾತಾಡಿದ್ರಿ, ಹೌ ಲಾಂಗ್ ಡಿಡ್ ಯು ಸ್ಪೀಕ್. ನೀವು ಎಷ್ಟೊತ್ತು ಶಾಪಿಂಗ್ ಮಾಡಿದ್ರಿ, ಹೌ ಲಾಂಗ್ ಡಿಡ್ ಯು ಶಾಪ್. ನೀವು ಎಷ್ಟೊತ್ತು ಸ್ಟಡಿ ಮಾಡಿದ್ರಿ, ಹೌ ಲಾಂಗ್ ಡಿಡ್ ಯು ಸ್ಟಡಿ. ಹೀಗೆ ಸಿಂಪಲ್ಲಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಈ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡಿದರೆ ನಮಗೆ ಹೊಸ ಹೊಸ ವಾಕ್ಯಗಳು ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಹೌ ಲಾಂಗ್ ಡಿಡ್ ವಿ ಸ್ಲೀಪ್. ನಾವು ಎಷ್ಟೊತ್ತು ಮಲಗಿದ್ವಿ ಅಂತ ಕೇಳಬೇಕಾದ್ರೆ ಹೌ ಲಾಂಗ್ ಡಿಡ್ ವಿ ಸ್ಲೀಪ್. ನಾವು ಎಷ್ಟೊತ್ತು ಆಟ ಆಡಿದ್ವಿ, ಹೌ ಲಾಂಗ್ ಡಿಡ್ ವಿ ಪ್ಲೇ. ನಾವು ಎಷ್ಟೊತ್ತು ಮಾತಾಡಿದ್ವಿ, ಹೌ ಲಾಂಗ್ ಡಿಡ್ ವಿ ಸ್ಪೀಕ್. ನಾನು ಎಷ್ಟೊತ್ತು ಸ್ಟಡಿ ಮಾಡಿದ್ದೆ, ಹೌ ಲಾಂಗ್ ಡಿಡ್ ಐ ಸ್ಟಡಿ. ಈ ಥರ ಬೇರೆ ಬೇರೆ ವಾಕ್ಯಗಳನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಲೆಟ್ಸ್ ಪ್ರಾಕ್ಟೀಸ್ ದಿಸ್. ನಾನು ಕನ್ನಡದ ವಾಕ್ಯಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಇಂಗ್ಲೀಷ್ನಲ್ಲಿ ಆ ವಾಕ್ಯವನ್ನು ಜೋರಾಗಿ ಹೇಳಿ. ಡೋಂಟ್ ಹೆಸಿಟೇಟ್. ವೆಲ್, ಅವನು ಎಷ್ಟೊತ್ತು ಓದಿದ. ಅವನು ಎಷ್ಟೊತ್ತು ಓದಿದ ಹೇಳಿ. ಹೌ ಲಾಂಗ್ ಡಿಡ್ ಹಿ ಸ್ಟಡಿ. ಹೌ ಲಾಂಗ್ ಡಿಡ್ ಹಿ ಸ್ಟಡಿ. ಅಷ್ಟೇ. ಆಕೆ ಎಷ್ಟೊತ್ತು ಶಾಪಿಂಗ್ ಮಾಡಿದ್ಲು. ಹೌ ಲಾಂಗ್ ಡಿಡ್ ಶಿ ಶಾಪ್. ಹೌ ಲಾಂಗ್ ಡಿಡ್ ಶಿ ಶಾಪ್. ವಂಡರ್ಫುಲ್. ಓಕೆ, ಅವರು ಎಷ್ಟೊತ್ತು ವೆಯ್ಟ್ ಮಾಡಿದರು. ಹೌ ಲಾಂಗ್ ಡಿಡ್ ದೇ ವೆಯ್ಟ್. ಎಕ್ಸಲೆಂಟ್. ವೆಲ್, ನೀವು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರಿ. ಹೌ ಲಾಂಗ್ ಡಿಡ್ ಯು ಪ್ರಾಕ್ಟೀಸ್. ಅಲ್ಲಿಲ್ಲ ಹೇಳಬೇಕು. ಹೌ ಲಾಂಗ್ ಡಿಡ್ ಯು ಪ್ರಾಕ್ಟೀಸ್ ಸ್ಪೀಕಿಂಗ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ಮಾತಾಡೋದನ್ನು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದ್ರಿ. ಹೌ ಲಾಂಗ್ ಡಿಡ್ ಯು ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ವಂಡರ್ಫುಲ್. ರಾಮ್ ಎಷ್ಟೊತ್ತು ಕಲ್ತ್ಕೊಂಡ. ರಾಮ್ ಎಷ್ಟೊತ್ತು ಕಲ್ತ್ಕೊಂಡ ಹೇಳಿ. ಹೌ ಲಾಂಗ್ ಡಿಡ್ ರಾಮ್ ಲರ್ನ್. ಅದು ಎಷ್ಟೊತ್ತು ಕೆಲಸ ಮಾಡ್ತು. ಹೌ ಲಾಂಗ್ ಡಿಡ್ ಇಟ್ ವರ್ಕ್. ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿದೆ ಅಲ್ವಾ. ಇಂಗ್ಲೀಷ್ ಕೂಡ ಇಷ್ಟೇ ಸಿಂಪಲ್ ಆಗಿರುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿರುತ್ತೆ. ನಮ್ಮ ಡೈಲಿ ಲೈಫ್ ಕನ್ವರ್ಸೇಷನ್ಸಲ್ಲಿ ಇಂಥ ವಾಕ್ಯಗಳನ್ನು ಬಳಸ್ತಾ ಹೋಗಬೇಕು. ಆಗಲೇ ಕಲ್ತ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ನೆನಪಿದ್ದು ಸಂದರ್ಭಾನುಸಾರವಾಗಿ ಹೊರಗಡೆ ಬರುತ್ತೆ. ರೈಟ್. ನೀವು ಎಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ನೀವು ಎಷ್ಟೊತ್ತು ವಿಡಿಯೋ ನೋಡಿದ್ರಿ. ದಿಸ್ ಈಸ್
ಯುವರ್ ಟಾಸ್ಕ್ ಆಫ್ ದ ಡೇ. ಈ ವಾಕ್ಯವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಟೇಕ್ ಸ್ಕ್ರೀನ್ಶಾಟ್ ಆ್ಯಂಡ್ ಮೇಕ್ ನೋಟ್ಸ್. ಪ್ರಾಕ್ಟೀಸ್ ದ ಸೇಮ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಸ್ ಯೂಸ್ವಲ್ ಸೇಮ್ ರಿಕ್ವೆಸ್ಟ್, ವಿಡಿಯೋ ಇಷ್ಟ ಆಗಿದರೆ ಲೈಕ್, ಆಗಿಲ್ಲದೆ ಇದ್ದರೆ ಡಿಸ್ಲೈಕ್. ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಬಟ್ ಇಂಗ್ಲೀಷನ್ನು ಕಲಿಯಲೇಬೇಕು ಅಂತಕ್ಕಂಥ ಪ್ರಯತ್ನ ಮಾಡೋರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, and I wish you happy learning.